ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿರುವ ಕೊಲೆ ಆರೋಪಿ ದರ್ಶನ್ಗೆ ಈಗ ಮತ್ತೆ ಬೆನ್ನು ನೋವಂತೆ. ಬೆನ್ನು ನೋವಿನ ಜೊತೆಗೆ ಕೈ ನೋವು ಕೂಡ ಶುರುವಾಗಿದೆ ಅಂತೆ. ಮೊದಲೇ ಜೈಲಿನಲ್ಲಿ ನರಕ ದರ್ಶನ ಮಾಡ್ತಿರೋ ಚಾಲೆಂಜಿಂಗ್ ಸ್ಟಾರ್ಗೆ ದಿನಕ್ಕೊಂದು ಚಾಲೆಂಜ್ ಜೊತೆಗೆ ನೋವು ಶುರುವಾಗಿದೆ. ದಾಸನಿಗೆ ಮತ್ತೆ ಬಾಗಿದ ಬೆನ್ನು. ಮಲಗುವುದಕ್ಕೂ ಕೂರುವುದಕ್ಕೂ ಆಗ್ತಿಲ್ಲ. ಕೊಲೆ ಕೇಸಲ್ಲಿ ಜೈಲು ಸೇರಿ ಆಪರೇಷನ್ ಮಾಡಿಸ್ಬೇಕು. ಆಪರೇಷನ್ ಮಾಡಿಸದೇ ಇದ್ರೆ ಲಕ್ವಾ ಹೊಡೆಯುತ್ತೆ, ಮೂತ್ರ ವಿಸರ್ಜನೆಯನ್ನು ಮಾಡೋಕೆ ಆಗ್ತಾ ಇಲ್ಲ ಅಂತ ಜಾಮೀನು ಪಡೆದು ಆಪರೇಷನ್ ಮಾಡಿಸದೆ ಮಜಾ ಮಾಡಿದ್ದ ದರ್ಶನ್ಗೆ ಈಗ ಸಂಕಷ್ಟ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಬಳಿಕ ಜೈಲು ಸೇರಿರೋ ದರ್ಶನ್ ಮತ್ತೆ ಬೆನ್ನು ನೋವು ಅಂತಿದ್ದಾರೆ. ಜೊತೆಗೆ ಕೈ ನೋವು ಕೂಡ ಇದೆ ಅಂತ ಜೈಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಬಳಿಕ ಪರಿಶೀಲನೆ ಮಾಡಿದ ವೈದ್ಯರು ಫಿಸಿಯೋಥೆರಪಿಗೆ ಸೂಚಿಸಿದ್ದಾರೆ. ಬಾಗಿದ ಬೆನ್ನಿಗೆ ವೈದ್ಯರ ಮುಲಾಮು. ಜೈಲಿನಲ್ಲಿ ಮೈಕೈ ಮುರಿದು ಫಿಸಿಯೋಥೆರಪಿ. ಕಲ್ಲಿನ ನೆಲದ ಮೇಲೆ ಮಲಗಿ ಒದ್ದಾಡ್ತಾ ಇರೋ ದರ್ಶನ್ ಹಾಸಿಗೆಗೆ ಅಂಗಲಾಚುತ್ತಾ ಇದ್ದಾರೆ. ಆದ್ರೀಗ ಇದರ ಜೊತೆಗೆ ಬೆನ್ನು ನೋವು, ಮೊಣಕೈ ನೋವು ಜಾಸ್ತಿ ಆಗ್ತಿದೆ. ಹೀಗಾಗಿ ದರ್ಶನ್ಗೆ ಸಿ.ವಿ. ರಾಮನ್ ಆಸ್ಪತ್ರೆಯ ಮಹಿಳಾ ವೈದ್ಯೆ ಜೈಲಿನಲ್ಲಿಯೇ ಫಿಸಿಯೋಥೆರಪಿ ಮಾಡಿಸಿದ್ದಾರೆ. ಸೋಮವಾರವೇ ಪರಪ್ಪನ ಅಗ್ರಹಾರದಲ್ಲಿ ಫಿಸಿಯೋಥೆರಪಿ ಆಗಿದೆ. ಮುಂದಿನ ಆರೋಗ್ಯ ಪರಿಸ್ಥಿತಿ ನೋಡಿಕೊಂಡು ಫಿಸಿಯೋಥೆರಪಿ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ. ಕೋರ್ಟ್ಗೆ ನ್ಯಾಯಾಧೀಶರಿಂದ ವರದಿ. ಕಾನೂನು ಸೇವಾ ಪ್ರಾಧಿಕಾರದಿಂದ ರಿಪೋರ್ಟ್. ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಜೈಲಿನಲ್ಲಿ ಇರುವ ಸೌಲಭ್ಯಗಳನ್ನು ಪರಿಶೀಲನೆ ಮಾಡಿದ್ದಾರೆ. ದರ್ಶನ್ ಇರೋ ಬ್ಯಾರಕ್ಗೆ ಭೇಟಿ ನೀಡಿದ ಅಧಿಕಾರಿಗಳು ದರ್ಶನ್ ಹೇಳಿಕೆ ದಾಖಲು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ತನ್ನ ಸಮಸ್ಯೆಗಳನ್ನು ಸೇವಾ ಪ್ರಾಧಿಕಾರದ ಮುಂದೆ ಹೇಳಿಕೊಂಡಿದ್ದಾರೆ. ಬಳಿಕ ಜೈಲಾಧಿಕಾರಿಗಳ ಬಳಿಯಲ್ಲಿಯೂ ಹೇಳಿಕೆ ದಾಖಲು ಮಾಡಿದ್ದು ಇಂದು ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಆರೋಪಿ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಎದುರಾಗಿದ್ದು ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ಗೆ ದಿನ ನಿಗದಿ ಆಗಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.